ಗೀತಾ, ಏ ಗೀತಾ. ಹಾಂ ಅಣ್ಣ. ಹಾಂ ಅಣ್ಣ, ಹೇಳಣ್ಣ. ಹೋಗವ, ಒಂಚೂರು ಮಕ್ಕದ ಮೇಲೆ ಕೈ ಎಳ್ಕೊಂಡು ರೆಡಿಯಾಗಿ ಬಾ, ಹೋಗೋಣಂತ ಒಂಚೂರು. ಅಣ್ಣ, ನಾನು ಆಫೀಸಿಗೆ ಹೊಂಟಿಲ್ಲಣ್ಣ. ಯಾಕೋ ಮನಸ್ಸು ಭಾಳ ಅಂದ್ರೆ ಭಾಳ ಡಿಸ್ಟರ್ಬ್ ಆಗೈತಿ. ಹಂಗೆ ಒಂಚೂರು ತೆಲ್ಲೂ ಆಯ್ತಣ್ಣ. ಅದಕ್ಕೆ ನಾನು ಆಫೀಸಿಗೆ ಹೊಂಟಿಲ್ಲ. ಇವತ್ತು ರಜೆ ಹಾಕೀನಿ. ಫೋನ್ ಮಾಡಿ ಹೇಳೀನಿ ನಾಳೆಯಿಂದ ಬರ್ರಿ ಅಂದಾರ. ನಾನು ನಾಳೆಯಿಂದ ಹೋಗ್ತೀನಿ. ಇವತ್ತೆಲ್ಲೂ ಹೋಗೋಕೆ ಇಷ್ಟ ಇಲ್ಲ ನನಗೆ. ಎಲ್ಲಿಗಾರ ಹೋಗ್ಬೇಕಿತ್ತಣ್ಣ? ಅಲ್ಲವಾ, ಎಲ್ಲಿಗಾರ ಹೋಗ್ಬೇಕಿತ್ರ ಅಂತ ಕೇಳ್ತೀಯಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಗೀತಾ. ಕಂಪ್ಲೇಂಟ್ ಕೊಡೋಣ ಆ ಸುಳೆ ಮಗನ ಮ್ಯಾಗ. ಒಂಚೂರು ಪಶ್ಚಾತ್ತಾಪ ಇಲ್ಲ. ನಿನಗೆ ಎಷ್ಟು ದೊಡ್ಡ ಮೋಸ ಮಾಡಿನವ. ನೀ ಎಲ್ಲ ಮರ್ತು ಕೂತ್ಬಿಟ್ಟಿಯಲ್ಲ. ಏನು ಅವ್ನು ಹಂಗೆ ಬದುಕಕ್ಕೆ ಬಿಟ್ಬಿಡೋಕಂತ ಮಾಡೀನ. ನೋಡು ಗೀತಾ, ನೀನು ಎಲ್ಲಿವರೆಗೂ ಅವಂಗೆ ಬುದ್ಧಿ ಕಲಿಸೋದಿಲ್ಲ ಅಲ್ಲಿವರೆಗೂ ಅಂಥ ಸುಳೆ ಮಕ್ಕಳಿಗೆ ಬುದ್ಧಿ ಬರೋಂಗಿಲ್ಲ. ಅವ್ರಿಗೆ ಒಂದು ಹುಡುಗಿ ಜೀವನ ಹಾಳು ಮಾಡಿ ನನ್ನ ಪರಿಜ್ಞಾನ ಇರೋಂಗಿಲ್ಲ. ಹೇಳೋದು ಕೇಳು, ಬಾ ಅವನ ಮೇಲೆ ಕಂಪ್ಲೇಂಟ್ ಕೊಡೋಣ, ಹೋಗೋಣ. ಅಣ್ಣ, ನಂಗೊಂದು ಮಾತು ಹೇಳು. ಈಗ ನಾವು ಕಂಪ್ಲೇಂಟ್ ಕೊಟ್ರೆ ಪೊಲೀಸರು ಅವ್ರನ್ನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಇಟ್ಕೋತಾರೆ. ಅವ್ರಿಗೆ ಡೈರೆಕ್ಟ್ ಕೋರ್ಟಿಂದ ಕರ್ಕೊಂಡೋಗಿ ಅವ್ರಿಗೆ ಶಿಕ್ಷೆ ಏನಾರು ಆಗುತ್ತಾ? ಅದು ಕೋರ್ಟಿಂದ ಶಿಕ್ಷೆ ಹಾಕೋದು ಅದೆಲ್ಲ ಆಮೇಲೆ, ಅದೆಲ್ಲ ಲೆಂತಿ ಪ್ರೊಸೆಸ್ಸು. ಇವಾಗ ಏನಂದ್ರೆ, ಮೊದಲೋಗಿ ನಾವು ಸ್ಟೇಷನ್ನಾಗ ಕಂಪ್ಲೇಂಟ್ ಕೊಟ್ಟು ಈ ಥರ ನಾ ಬದುಕಿದಾಗನ ಇನ್ನೊಬ್ಬಕಿ ಜೊತೆಗೆ ಅಫೇರ್ ಇಟ್ಕೊಂಡು ನನ್ನ ಮನೆಯಿಂದ ಹೊಡೆದು ಬಡ್ದು ಹೊರಗೆ ಹಾಕ್ಯಾರ ಅಂತೇನಾರು ನೀ ಕಂಪ್ಲೇಂಟ್ ಕೊಟ್ಟಿ ಅಂದ್ರೆ ಅದೊಂದು ಗೌರ್ಮೆಂಟ್ ನೌಕರಿ ಐತಿ. ಒಂದು ಸರಿ ಕೇಸ್ ಆಯ್ತು ಅಂದ್ರೆ ತನ್ನ ಸಸ್ಪೆಂಡ್ ಮಾಡಿ ಮನ್ಯಾಗ ಕುಂದ್ರಿಸ್ತಾರೆ ಗೀತಾ. ಅರ್ಥ ಮಾಡ್ಕೋ. ಈಗ ನೀನೇನಾರ ಹೋಗ್ಲಿ ಬಿಡು, ಅವ್ನ ಪಾಡಿಗೆ ಅವ ಹೆಂಗಾರ ಬದುಕೊಳ್ಳಿ, ನನಗೆ ರಿಸ್ಕ್ ಬೇಡ ಜೀವನದಾಗ ಅಂತ ಏನಾರ ನೀನು ಅವನು ಬಿಟ್ಟು ಅಂದ್ರೆ ಮಾತ್ರ ಏನೇ ಮಾಡಿದ್ರೂ ಅವನಿಗೆ ಬುದ್ಧಿ ಬರೋಂಗಿಲ್ಲ. ವಿಚಾರ ಮಾಡು. ಅಣ್ಣ, ನಂಗಂತರೂ ನಿಜವಾಗ್ಲೂ ಈ ಕಂಪ್ಲೇಂಟ್ ಕೊಡೋದು, ಅರೆಸ್ಟ್ ಮಾಡಿಸೋದು ಇದೆಲ್ಲ ಬ್ಯಾಡ್ ಅನ್ಸುತ್ತಣ್ಣ. ಅವ್ರಿಗೆ ನಾನು ಬ್ಯಾಡಾಗಿತ್ತು. ನಾನಾ ಫೋರ್ಸ್ಫುಲಿ ಅವ್ರ ಜೊತೆಗಿದ್ದೆ. ನಾನು ಅದನ್ನ ಅರ್ಥ ಮಾಡ್ಕೋಬೇಕಾಗಿತ್ತು. ಇಷ್ಟು ವರ್ಷನೇ ಬೇಕಾಯಿತು. ಚೇಂಜ್ ಆಗ್ತಾರ ನನ್ನ ಗಂಡ ಎಲ್ಲರ ಹಂಗಂತ ನಾನು ಇಷ್ಟು ವರ್ಷ ಕನಸು ಕಟ್ಕೊಂಡು ಬದುಕಿದೆ. ಆದರೆ ಅದು ಸುಳ್ಳು ಅಂತಂದು ನನಗೆ ಗೊತ್ತಾಗಕ್ಕ ಇಲ್ಲ. ಅವ್ರದ್ದೇನು ತಪ್ಪಿಲ್ಲ, ನಾನೇ ಭ್ರಮೆ ಒಳಗೆ ಬದುಕ್ತಿದ್ದೆ. ಅವರು ಖಂಡಿತವಾಗ್ಲೂ ಹೇಳ್ತಿದ್ರು ಕಡ್ಡಿ ತುಂಡಾದಂಗೆ, ನೀನಂದ್ರೆ ನಂಗೆ ಇಷ್ಟ ಇಲ್ಲ, ಬಿಟ್ಬಿಡು ನನ್ನ. ಆದರೆ ನಾನು ಇವತ್ತು ಚೇಂಜ್ ಆಗ್ಬೋದು, ನಾಳೆ ಚೇಂಜ್ ಆಗ್ಬೋದು ಅನ್ನೋ ನಂಬಿಕೆ ಮೇಲೆ ಬದುಕ್ತೆ. ಬೇಡ ಬಿಡೋಣ, ಯಾಕೆ ಕಂಪ್ಲೇಂಟ್ ಕೊಡ್ತಿ? ನನ್ನ ಜೀವನ ನಾನು ನೋಡ್ಕೊಳತ್ತೀನಲ್ಲ. ನೀನು ಬೇಕಾದ್ರೆ ಹೋಗು. ಅತ್ತಿಗೆ ಪಾಪ ಬೆಂಗಳೂರಾಗ ಒಬ್ಬರೇ ಅದಾರ. ಸುಮ್ಮನೆ ನನ್ನಿಂದ ನಿನಗೂ ತೊಂದರೆ. ನಾನು ಇರ್ತೀನಿ ಇಲ್ಲಿ. ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ಬಿಡೋಣ, ಅವನ್ನ ಕರ್ಕೊಂಡು ನೀನು ಬೆಂಗಳೂರಿಗೆ ಹೋಗ್ಬಿಡು. ಹೆಂಗೂ ಅವಗೀಗ ರೂಢಿ ಆಗೈತಿ ಬೆಂಗಳೂರಾಗಿರೋದೆಲ್ಲ. ಅವರು ಅಲ್ಲಿ ಇರ್ತಾರ. ನಾನು ಅಲ್ಲೇ ಕೊಪ್ಪಳದಾಗ ಯಾವ್ದಾರ ಪಿ ಜಿ ಇರ್ತಾವ ಲೇಡೀಸ್ದು, ಅಲ್ಲಿ ಇರ್ತೀನಿ ಸುಮ್ಮನೆ. ನಿಮಗೂ ಎಲ್ಲ ಯಾಕೆ ತೊಂದರೆ? ಪಿ ಜಿಗೆ ಯಾಕೆ ಇರ್ತಿದ್ದಿ? ಅಲ್ಲೇ ಹೋಗಿ ಅವನ ಮನ್ಯಾಗ ಬಿದ್ದುಬಿಡು. ಅವಂತ ಚಾಕ್ರಿ ಮಾಡ್ಕೊಂತ ಅವ ಹೇಳ್ದಂಗೆ ಕೇಳ್ಕೊಂಡು ಅವ ಹೆಂಗೆ ಹೇಳ್ತಾ ನಂಗೆ ಕುಣ್ಕೊಂತ ಅಲ್ಲೇ. ಮತ್ತೆ ಪಿ ಜಿಗೆ ಇರ್ತಿದ್ದಿ. ನಾನು ನನ್ನ ಮಗನ ಜೊತೆಗೆ ಹುಕ್ಕಿನ ಎಲ್ಲ ಬೆಂಗಳೂರಿಗೆ. ಮತ್ತು ನೀ ನನ್ನ ಮಗಳು ಅಲ್ಲೋಡು. ನಾನು ನಿನ್ನ ಮಲತಾಯಿ. ಅವ ನಿನ್ನ ಅಣ್ಣ ಅಲ್ಲವ ನಿನಗೆ. ಏನು ನಾವು ಯಾರೋ ನಿನಗೆ ಸಂಬಂಧನೇ ಇಲ್ಲ. ನೀನು ತಿಳಿದಂಗೆ ಮಾಡಿ. ಏನು ಯವ್ವ, ನಾನು ಆ ಥರ ಅನ್ಲಿಲ್ವೇ. ಈಗ ಹೆಂಗೆ ಗೊತ್ತನ, ಈಗ ಸುಳ್ಳ ನಾನು ಕೇಸು ಕೋರ್ಟು ಅಂತೇಳಿ ಎಲ್ಲ ಕೈಯಿಂದ ಬಾಯಿಂದ ಕೆಲಸ ಬಿಟ್ಟು ನನ್ನ ಮನಸ್ಸು ಶಾಂತಿ ಎಲ್ಲ ಹಾಳು ಮಾಡಿಕೊಂಡು ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಸುಮ್ಮನೆ ನಾನು ಕೋರ್ಟು ಕಚೇರಿ ಅಂತ ಅಲ್ದಾಡ್ಬೇಕವಾ? ಸುಮ್ಮನೆ ಎದಕ್ಕೆ ಬೇಕು? ನೆಮ್ಮದಿಯಾಗಿ ಈಗ ನಾನು ಬದುಕು ಕಟ್ಕೊಳಕತ್ತೀನ. ಈಗೇನು ಬದುಕಾಕ ಒಬ್ಬ ಗಂಡಸು ಇರಬೇಕನ್ನ? ಹಾಗೇನಿಲ್ಲಲ್ಲ. ಹೆಂಗೋ ನೆಮ್ಮದಿಯಾಗಿ ನಾನು ಪಾಡಿನ ಇರ್ತೀನಿ. ಸುಮ್ಮನೆ ಅವ್ರಿಗೆ ಶಿಕ್ಷೆ ಮಾಡಿ ಪಾಪ ಆ ಹುಡುಗಿನೂ ಅದು ಐತಿ, ನಿನಗೂ ಗೊತ್ತು ನೋಡಿಯಲ್ಲ ಹುಡುಗಿ. ಅಟ್ಲೀಸ್ಟ್ ಅವರಿಬ್ಬರ ಹತ್ರ ಚಲೋ ಇರಲಿ ಬಿಡು. ಹೂಲೇ, ಅದಕ್ಕೆ ನಾನು ನಿನಗೆ ಹೇಳಿದ್ದೆ, ಸುಮ್ಮನೆ ಎದಕ್ಕೆ ಇಲ್ಲಾರ ಬಂದು ಯಾಕದಿದಿ? ಹೋಗು, ಅಲ್ಲೇ ಇದ್ದು ಬಿಡು. ಅವು ಹೊಡಿಸ್ಕೊಂಡು ಅವು ಅಂದಿದ್ದು ಅನಿಸ್ಕೊಂಡು ಆ ಕೆಡಳಲ್ಲಕ್ಕೆ ನಿನ್ನ ಸೌತಿ ನಾಕಿದೊಂಚೂರು ಚಂದಾಗ ಚಾಕ್ರಿ ಮಾಡಿ ಅವ್ರದ್ದು ಎಂಜಲ ಮುಂಜಲ ಎಲ್ಲ ಮುಕ್ಕಳಂದು ಮಾರಿಯಂದು ಒಗೆದು ನೀನು ಎಲ್ಲ ಇಡುವಂತೆ ಅಂತ ಯಾಕೆ ಸುಮ್ಮನೆ ಇಲ್ಲಿ ಇರ್ತಿದ್ದಿ? ಅದ ನೀ ಅಂದಲ್ಲ, ಮತ್ತೆ ನನಗೆ ತೊಂದರೆ ಆಗತ್ತಾ, ನಿಮ್ಮ ಅಣ್ಣಗೂ ತೊಂದರೆ ಆಗತ್ತಾ? ಮತ್ತೆ ಪಿ ಜಿಯಾಗಿರೋ ಬದ್ಲು ಅಲ್ಲೇ ಹೋಗು. ಏನು ಮಾತಾಡ್ತಿಲ್ಲ ನೀನು ಗೀತಾ? ನೋಡ್ಲೆ ಅಪ್ಪಿ ಗೀತಾ, ಈಗ ಯಾವುದೇ ತಪ್ಪು ನಿರ್ಧಾರನೂ ನೀ ಮಾಡಬೇಡ. ಏನು, ನಾನು ನಿನಗೆ ತಂದೆ ಸ್ಥಾನದಾಗ ಓದೀನಿ, ಅಣ್ಣನ ಸ್ಥಾನದಾಗ ಅದೀನಿ, ಗೆಳೆಯನ ಸ್ಥಾನದಾಗ ಓದೀನಿ. ನಿನಗೆ ಗೊತ್ತೈತಿ, ನೀ ಏನು ನಿರ್ಧಾರ ತೊಗೊಂಡ್ರು ನಾನು ನಿನ್ನ ಬೆನ್ನು ನಿಂದಿರ್ತೀನಿ ಅಂತೇಳಿ. ಏನು, ನಾನು ನೋಡು, ಅವನು ನಿನಗೆ ಡೈವರ್ಸ್ ಕೊಟ್ಟು ಆಕೆ ಜೊತೆ ಚೆನ್ನಾಗಿರ್ತಾನ ಅನ್ನೋದು ಸುಳ್ಳು. ಯಾಕಂದ್ರೆ ನೀನೇ ಹೇಳಿದಿ ಅವ್ನಿಗೆ ಇನ್ನೂ ಒಂದು ಅಫೇರ್ ಐತಂತಂದು. ಅವನ ತಲೆಯಾಗ ಏನೈತಿ, ಅವ ಯಾಕೆ ಹಿಂಗೆ ಬಿಹೇವ್ ಮಾಡಕತ್ತಾನ ಅದಂತೂ ನನಗೆ ಗೊತ್ತಿಲ್ಲ. ಆ ವಿಷಯನೂ ಬೇಡ. ಈಗ ನಾನೇನು ಹೇಳ್ತೀನಿ ಅಂದ್ರೆ, ನೀನು ಈಗೂ ನಿಂದೆಲ್ಲ ಡಾಕ್ಯುಮೆಂಟ್ಸ್ನಾಗೂ ಎಲ್ಲ ಕಡೆ ಏನಂತಿರುತ್ತಾ, ಗೀತಾ ರಮೇಶ್ ಅಂತಲೇ ಬರುತ್ತಾ. ಎಲ್ಲೂ ನೀ ಡೈವರ್ಸ್ ತೊಗೊಳ್ಳಿಲ್ಲ ಅಂದ್ರೆ ಅಥವಾ ಆತನಲ್ಲಿದ್ದ ನೀನು
ಲೀಗಲ್ ಆಗಿ ನೀನು ಅದನ್ನಿಂದ ದೂರ ಆಗಲಿಲ್ಲ ಅಂದ್ರೆ ನೀನು ಆತನ ಹೆಸರು ನಿನ್ನ ಹೆಸರು ತಳಕ್ಕೆ ಹಾಕ್ಕೊಂಡೇ ಇರುತ್ತಾ. ಇವನ್ ಆಕೆ ಆತನ ಮದುವೆ ಆದ್ರೂ ಆ ಹುಡುಗಿ ನೀನು ಆತನ ಹೆಂಡತಿಯಾಗೇ ಇರ್ತಿದ್ದಿ. ನೀನು ಅವಾಗ ನೆಮ್ಮದಿಗಿರೋಕ್ಕೆ ಸಾಧ್ಯನೇ ಇಲ್ಲ. ಒಂದಲ್ಲ ಒಂದಿನ ಆತ ಮತ್ತು ಡೈವರ್ಸಿಗೆ ಅಪ್ಲೈ ಮಾಡ್ತಾನೆ, ನೀನು ಕೋರ್ಟು ಕಚೇರಿ ಅಂತ ಅವಾಗಾದರೂ ಅಡ್ಡಾಡ್ಲೇಬೇಕಿತ್ತಾ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದ್ರೆ, ಈಗ ನೋಡು ನಿನಗೆ ನಿರ್ಧಾರ ಮಾಡ್ಕೊ. ಏನು ಆತ ಡೈವರ್ಸ್ ಕೊಟ್ಟರೆ ನೀನು ಅದಕ್ಕೆ ಡೈವರ್ಸ್ ಕೊಟ್ಟು ನಿನ್ನ ಜೀವನ ನೀನು ನೋಡ್ಕೋತೀಯೋ, ಅಥವಾ ಈಗ ಬುದ್ಧಿ ಕಲಿಸಿ ಆತನ ಜೊತೆಗೆ ನೀ ಮತ್ತೆ ಬಾಳ್ವೆ ಮಾಡ್ಬೇಕಂತ ನಿರ್ಧಾರ ಮಾಡಿಯೋ, ಅದನ್ನು ನೀನು ಯೋಚನೆ ಮಾಡಿ ನನಗೆ ಹೇಳು. ಇಲ್ಲಣ್ಣ, ನಿಜವಾಗ್ಲೂ ನಾನು ಏನು ನಿರ್ಧಾರ ತಗೊಳ್ಳೋ ಪರಿಸ್ಥಿತಿ ಒಳಗಂಕರು ನಾನು ಇಲ್ಲ. ನಿಜವಾಗ್ಲೂ ನನ್ನ ಮೈಂಡು ಮತ್ತು ಬಾಡಿ ಭಾಳ ರೆಸ್ಟ್ ಕೇಳಕತ್ತೈತಿ. ಅದಕ್ಕೋಸ್ಕರ ನಾನು ಇವತ್ತು ಕೆಲಸಕ್ಕೂ ಹೋಗಿಲ್ಲ. ರೆಸ್ಟ್ ಮಾಡಬೇಕು ಅಂತ ಮಲಗಿದ್ದೆ, ಬಟ್ ಹಾಳಾದ ನಿದ್ದೆನೂ ಬರಲಿಲ್ಲ. ಹಾಗಾಗಿ ಎದ್ದು ಬಂದೆ. ನಂಗಂಕರು ಗೊತ್ತಿಲ್ಲ. ನನಗೆ ಇವಾಗ ಭಾಳ ಕಾಡ್ತಿರೋದಂದ್ರೆ, ಇವನ್ ನಾನು ಅವ್ರಿಗೆ ಬುದ್ಧಿ ಕಲಿಸಿದ ಮೇಲೂ ಅವರು ನನ್ನ ವಾಪಸ್ಸು ನನ್ನ ಹತ್ರಕ್ಕೆ ಬಂದು ನನ್ನ ಜೊತೆಗೆ ಚೆನ್ನಾಗಿ ಜೀವನ ಮಾಡ್ತಾರ ಅನ್ನೋದು ನನಗೆ ಡೌಟು. ಇನ್ನೂ ಈಗ ಡೈವರ್ಸ್ಗೆ ಅಪ್ಲೈ ಮಾಡ್ದೆ, ಈ ಕಂಪ್ಲೇಂಟ್ ಏನೂ ಇಲ್ದ ಅವ್ರಿಗೊಂದು ಚಾನ್ಸ್ ಏನಾದ್ರು ಕೊಟ್ಟರೆ ಚೇಂಜ್ ಆಗಿ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಆದರೆ ಒಂದು ಸರಿ ಕೇಸು, ಕೋರ್ಟು, ಪೊಲೀಸ್ ಸ್ಟೇಷನ್ನು, ಹೊಡೆದಾಟ ಬಡ್ದಾಟ ಇವೆಲ್ಲ ಆದಮೇಲೂ ಅವರು ನನ್ನನ್ನು ಹೆಂಡತಿ ಅಂತ ಸ್ವೀಕಾರ ಮಾಡಿ ಜೀವನದೊಳಗೆ ಚೆನ್ನಾಗಿರ್ತೀವಿ ಮತ್ತೆ ಅನ್ನೋದು ನನಗೆ ಡೌಟು. ಆದ್ರೆ ಒಂದು ನಿಜ ಹೇಳ ಅಣ್ಣ, ನಾನು ನಿಜವಾಗ್ಲೂ ನಾನು ಅವ್ರನ್ನ ಮನಸ್ಪೂರ್ವಕವಾಗಿ ಗಂಡ ಅಂತ ಒಪ್ಕೊಂಡು ಮನಸ್ಸಿಂದ ಅವ್ರನ್ನ ನಾನು ನಿಜವಾಗ್ಲೂ ಇವಾಗ್ರವರೆಗೂ ನಾನು ಅವ್ರನ್ನ ತುಂಬ ಪ್ರೀತಿ ಮಾಡ್ತೀನಣ್ಣ. ಹಾಗಾಗಿ ನಾನು ಅವ್ರಿಗೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೂ ಇಷ್ಟ ಇಲ್ಲ, ನಂಗೆ ಅವ್ರ ಜೊತೆಗೆ ಡಿವೋರ್ಸ್ ತೊಗೊಳೋಕ್ಕೂ ಇಷ್ಟ ಇಲ್ಲಣ್ಣ. ನಾನು ಹೇಳ್ತೀನಲ್ಲ, ನಾನು ಎಂಥ ಪರಿಸ್ಥಿತಿ ಒಳಗದೀನಂದ್ರೆ ಫುಲ್ಲು ಡೈಲಮದೊಳಗಿದ್ದೀನಿ. ನಾನು ಯಾವುದೂ ಒಂದು ಕಾನ್ಸ್ಟೆಂಟಾಗಿ ಒಂದು ನಿರ್ಧಾರ ತೊಗೊಳಕ್ಕೆ ಆಗ್ತಿಲ್ಲ ನಂಗೆ. ಏನು ಮಾಡಲಣ್ಣ ನಾನೀಗ? ಆಯಿತು ಗೀತಾ, ಒಂದು ಕೆಲಸ ಮಾಡೋಣ. ಈಗಂಕರು ನಿನ್ನ ಗಂಡ ಮಾಡಿರೋದು ತಪ್ಪು, ಅದಾದರೂ ಒಪ್ಕೋತೀಯಾ? ಹ್ಞೂ ಅಣ್ಣ, ಅವ್ರು ಮಾಡಿರೋದು ನಿಜವಾಗ್ಲೂ ತಪ್ಪು. ನಾನು ಬದುಕಿರುವಾಗಲೇ ಅವರು ಇನ್ನೊಂದು ಅಫೇರ್ ಇಟ್ಕೊಂಡಿರೋದು ಅದು ನಿಜವಾಗ್ಲೂ ತಪ್ಪೇ. ಹ್ಞೂ ಗೀತಾ, ಅದೇ ಆ ತಪ್ಪು ಅಂತ ಏನೈತಲ್ಲ, ಆ ತಪ್ಪು ಮಾಡೋಕ್ಕೆ ಕಾರಣ ಏನು ಗೊತ್ತೇನು? ಆ ಗೌರ್ಮೆಂಟ್ ನೌಕರಿ ಐತಲ್ಲ, ಆ ಗೌರ್ಮೆಂಟ್ ನೌಕರಿ. ಆಮೇಲೆ ಅವಂಗಷ್ಟು ದುರಂಕಾರ ಮತ್ತು ಅಷ್ಟು ಕೆಡ್ದಾಗಿರೋ ಆ್ಯಟಿಟ್ಯೂಡ್ ಇರೋಕ್ಕೆ ಕಾರಣ ನಾನೊಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಅನ್ನೋದ. ನೀನು ನೋಡಮ್ಮ, ಈಗ ದೇವರು ಒಂದು ಸೃಷ್ಟಿ ಮಾಡ್ಯಾನ ಅಂದಮೇಲೆ ತಪ್ಪು ಮಾಡಬಾರ್ದು ಅಂತ ತಲೆಯಾಗ ಬುದ್ಧಿನೂ ಕೊಟ್ಟಿರ್ತಾನೆ. ಈಗ ನಾ ಅದೇ ಹೇಳ್ತಿರೋದು. ಈಗ ನೀನು ಸಣ್ಣಕ್ಕಿದ್ದಾಗ ನೀ ಏನಾರ ತಪ್ಪು ಮಾಡಿದ್ರೆ ಅವು ನಿನಗೊಂದೇಟು ಹೊಡೆದು ಬುದ್ಧಿ ಹೇಳ್ತಿದ್ಲು, ಹೌದಿಲ್ಲ? ಯಾಕಂದ್ರೆ ನೀನು ಮುಂದೆ ಆ ತಪ್ಪನ್ನ ಮಾಡಬಾರ್ದು, ನನ್ನ ಮಗಳು ಒಳ್ಳೆ ದಾರಿಯೊಳಗೆ ನಡಿಬೇಕು ಅಂಥೇಳಿ ಹಂಗೆ ಅಂದ್ಕೊಂಡು ನನ್ನ ಜೊತೆಗೆ ಬಾ. ಈಗ ಹೋಗಿ ಪೊಲೀಸ್ ಸ್ಟೇಷನ್ನೇ ಕಂಪ್ಲೇಂಟ್ ಕೊಟ್ಟು ಬರೋಣ. ಅದು ಏನೈತಲ್ಲ, ಅದು ಗಮಿಂದಿ, ನಾನು ಗೌರ್ಮೆಂಟ್ ಎಂಪ್ಲಾಯಿ, ನನ್ನ ಹತ್ರ ಸಾಕಷ್ಟು ದುಡ್ಡು ಐತಿ, ನನ್ನನ್ನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅನ್ನೋ ಆ ಆ್ಯಟಿಟ್ಯೂಡ್ ಕಡಿಮೆ ಆಗಬೇಕು ಅಂದ್ರೆ, ಮಾಡಿರೋ ತಪ್ಪು ಅವ್ಗೆ ಅರಿವಾಗಬೇಕು ಅಂದ್ರೆ ನೀನು ಸ್ಟೇಷನಿಗೆ ಬಂದು ಅವನ ವಿರುದ್ಧ ಕಂಪ್ಲೇಂಟ್ ಕೊಡಲೇಬೇಕು ಗೀತಾ. ನಾನು ನನ್ನ ಫ್ರೆಂಡ್ ಒಬ್ಬ ಇದ್ದಾನ ದಿನೇಶ್ ಅಂಥೇಳಿ, ಅವನು ಲಾಯರು. ನಾನು ಅವ್ನು ಫೋನ್ ಮಾಡಿ ಎಲ್ಲ ಡೀಟೇಲಾಗಿ ಕೇಳೀನಿ. ಅವನ್ನೆಲ್ಲ ಹೇಳ್ಯಾನ. ನೀನೀಗ ಬಂದು ಅಂದ್ರೆ ಫಸ್ಟ್ ನಾವು ದಿನೇಶನ ಆಫೀಸ್ಗೆ ಹೋಗಿ ಆಮೇಲೆ ದಿನೇಶನ ಕರ್ಕೊಂಡು ಸ್ಟೇಷನ್ಗೆ ಹೋಗೋಣ. ಈಗೇನಂತ ಹೇಳು ನೋಡವಾ ಗೀತಾ, ಈಗ ಅಣ್ಣ ಹೇಳ್ದಂಗೆ ಇದು ಒಂದು ಸರಿ ಕೇಳು. ಏನು ನನಗಾದ್ರೂ ಇಷ್ಟ ಇಲ್ಲಲ್ಲ ಗೀತಾ, ನಿನ್ನ ಅವನ್ನ ದೂರ ಮಾಡಿ ಸಣ್ಣ ವಯಸ್ಸಿನ ಹುಡುಗರನ್ನ ಮಕ್ಕಳನ್ನ ಜೀವನ ಮಾಡೋ ಮಕ್ಕಳನ್ನ ದೂರ ಮಾಡಿ ನಾನು ಏನು ಮಾಡಲಿ ಹೇಳು? ನಮಗಾದ್ರೂ ನೀವಿಬ್ರು ಗಂಡ ಹೆಂಡತಿ ಚಲೋ ಇರಲಿ ಅನ್ನೋದು ಆಸೆನ ಯವ್ವ. ಆದ್ರೆ ಆ ಸುಳೆ ಮಗ್ಗ ಒಟ್ಟ ನೀನಂದ್ರೆ ಪ್ರೀತಿನೇ ಇಲ್ಲಲ್ಲ. ಒಂದು ದಿನಕ್ಕೂ ಅವ ನಿನ್ನ ಜೊತೆಗೆ ಹೆಂಡತಿ ಥರ ಗಂಡನ ಥರ ನಡ್ಕೊಂಡೇ ಇಲ್ಲ, ನಿನ್ನನ್ನು ಹೆಂಡತಿ ಥರ ನಡೆಸ್ಕೊಂಡೇ ಇಲ್ಲ. ಅದಕ್ಕೆ ಬಂದಿರೋದು ಈಗ ಸಮಸ್ಯೆ. ಇಲ್ಲಪ್ಪ ಏನೋ ಇಷ್ಟು ದಿನ ಚಂದಾಗ ಇದ್ರು, ಸಂಸಾರ ಮಾಡಿದ್ರು, ಏನೋ ಈಗ ಒಂಚೂರು ಜಗಳ ಬಂದೈತೆ ಅಂದ್ರೆ ಏನರ 4 ಮಂದಿ ಕುಡಿಸಿ ಏನರ ಮಾಡ್ಬೋದಿತ್ತ ಯವ್ವ. ಆದ್ರೆ ಮನುಷ್ಯ ನಿನ್ನನ್ನು 7 ವರ್ಷದಿಂದ ದೂರ ಇಟ್ಟಾನ, ನಿಂದೊಂದು ಕೂದಲೂ ಮುಟ್ಟಿಲ್ಲ ಅಂತ ಹೇಳ್ತಿದ್ದಿ. ಅಂಥತನ ಜೊತೆಗೆ ನೀನು ಮತ್ತೆ ಅದನ್ನ ಕ್ಷಮ ಮಾಡ್ತೀನಿ ಅಂದ್ರೆ ಹೆಂಗೆ ಹೇಳು? ಅಯ್ಯ ನಾಗರಾಜ, ಯಾವ ಬಂದೆ ಅಪ್ಪ? ಅಯ್ಯ ಸವಿತಾ ದೊಡವ, ಆರಾಮದೀನಿ ಬರ್ರಿ ದೊಡವ. ಆರಾಮದೀನಿ ರೀ ನಾನು, ನೀವು ಆರಾಮದೀರಿ? ದೊಡ್ಡಪ್ಪರು ಆರಾಮದಾರನ್ರಿ? ಇದು ಅವರು ಬಂದಾರ್ರಿ, ಅಲ್ಲಿ ಆ ಕಡೆ ಗೀತಾನು ಕುಂತಾಳ್ರಿ, ಕಮ್ಮರಿಯಾಗಿತ್ತಲ್ರಿ, ನಿಮಗೆ ಕಂಡಿಲ್ಲ ಅನ್ಸತ್ರಿ. ಈ ಕಡೆ ಬರ್ರಿ ದೊಡ್ಡವರ. ಅಯ್ಯ ಸೈತಕ್ಕ, ಈಚ ಕಡೆ ಬಾರೇ, ಒಳಗೆ ಕಟ್ಟಿ ಮೇಲೆ ಬಾ, ಇಲ್ಲಿ ಕುಂತೀವಿ ನೋಡಿಲ್ಲ ಹೊಸರು ನಾವು. ಅಯ್ಯೋ ನೋಡ್ಲೇ ಶಾರವ, ನನಗಂಕರು ನೀ ಕಂಡೇ ಇಲ್ಲ.
ಅದು ಎಂತ ತೆಳಗದಿಲ್ಲ ನೀನು ಆ ಕಂಬದ ಅಷ್ಟದಿ ನೋಡಿ ನೀನು ಈ ಕಡೆ ಈಕಿಗೆ ಗೀತಾವಾಗ ಈ ಕಂಬಡ್ಡಾಗೈತಿ ಇಬ್ರು ತಾಯಿ ಮಗಳು ಕಂಡೇ ಇಲ್ಲ ಅದಕ್ಕೆ ನಾನು ನಾಗರಾಜನ್ ನೋಡಿದ್ನಲ್ಲ ನಾಗರಾಜನ್ ಮಾತಾಡ್ಸಿದೆ ಯಾವಾಗ ಬಂದ್ಯಾವ ಗೀತಾ ಆರಾಮದಿಯಾ ನಿಮ್ಮ ಮನೆಯವ್ರು ಆರಾಮದಾರ ನಿಮ್ಮ ಅತ್ತಿ ಮಾವ ಎಲ್ಲರೂ ಆರಾಮದಾರ ಹ್ಞೂ ರೀ ದೊಡವ ಆರಾಮದೀನಿ ರೀ ದೊಡವ ಇವತ್ತು ಮುಂಜಾನೆ ಬಂದು ನೋಡ್ರಿ ಎಲ್ಲರೂ ಆರಾಮದಾರಿ ನೀವು ಆರಾಮದಿರಿ ದೊಡವ ಅಯ್ಯ ಸೈತಕ್ಕ ಬಾರ ಈಚೆ ಕಡೆ ಕಟ್ಟಿ ಎತ್ತಿ ಬಾ ಒಂದಿಟ್ಟು ಚಾರ ಮಾಡ್ತೀನಿ ಕುಡಿಯೋಣಂತ ಈಚೆ ಕಡೆ ಬಾ ಬೇ ಯವ್ವ ಶರವಕ್ಕ ಏನು ಚಾ ಏನು ಬೇಡ ಈಗ ಕುಡಿದು ಬಂದಿನ ಮನ್ಯಾಗ ಯಾಕ ಗೀತವನ್ ಮಕ ಬಾಡಿ ಬತ್ಲಿಟ್ಟೈತಲ್ಲ ಯವ್ವ ಯಾಕೆ ಆರಾಮಿಲ್ಲನಾ ಗೀತಾ ಏನಾತ ಯವ್ವ ನಾ ಒಂಚೂರು ಸಿದ್ಧಾನ ಮನೆಗೆ ಹೋಗಿ ಬರ್ತೀನಿ ಮತ್ತು ಅವು ಈಕಿವೆಲ್ಲ ಲಗೇಜ್ ಅವ್ರ ಮನೆಗೆ ಅದಾವಲ್ಲ ಮತ್ತು ಅದಕ್ಕೆ ಕಾರ್ ತೊಗೊಂಡು ಹಾಕ್ಕೊಂಡು ಹೋಗಕ್ಕೆ ಅವ ನಾಳೆ ಹೋಗೋಣಂದಿದ್ನ ಅದ್ರದ್ದು ಒಂಚೂರು ಮಾತಾಡ್ಕೊಂಬರ್ತೀನಿ ನಾ ಹೋಗಿ ಬರ್ತೀನಿ ನೋಡ್ಯವ್ವ ಆತು ಲಘು ಹೋಯ್ ಬಾಲೋ ಯಪ್ಪ ಮೊದ್ಲ ಯಾಕ ಮಳೆ ಬರಂಗಾಗೈತಿ ಹಿಂದೆ ದ್ವಾರದ ಬಂತು ಮಾಡ ಬಡ ಬಡ ಹೋಯ್ ಬಾ ಹೋಗು ಕೇಳು ಅವ ಏನೋ ಯಾವಾಗ ನಾಳೆ ಹೋಗೋಣಂತಾನ ಮತ್ತು ಇವತ್ತ ಹೋಗೋಣಂತಾನ ಕೇಳಿ ಬಾ ಹೋಗು ಲಘು ಲಘು ಹೋಗಿ ಬಾ ಉಂಟುಂಟ್ಲೆ ಆತೋ ಬೇ ನಾ ಬರ್ತೀನೋ ಗೀತವ ನಾನು ಹೋಗಿ ಮತ್ತು ಸಿದ್ಧಾನ ಮನೆಗೆ ಹೋಗಿ ಬರ್ತೀನಿ ಆಮೇಲೆ ಬೇಕಾರೆ ದಿನೇಶನ ಹತ್ರ ಬೇಕಾದ್ರೆ ನಿನಗೆ ಫೋನೇ ಮಾತಾಡ್ಸ್ತೀನಂತೆ ಮತ್ತು ಇವತ್ತು ನೀ ರೆಸ್ಟ್ ಮಾಡ್ತೀನಿ ಅಂತಿದ್ದಿ ರೆಸ್ಟ್ ಮಾಡು ನಾನು ಒಂಚೂರು ಅಡ್ಡಾಡ್ಕೊಂಡು ಹೋಗಿ ಬರ್ತೀನಿ